ಬೆಳೆಸಿದ್ರಿ ಇದು 3 ರೂಪಾಯಿ ನಿಲ್ಲುವುದಿಲ್ಲ ಮತ್ತೆ ಅಲ್ಲಿ ತೋರಿಸೋದು ಏರಿಸೋದು ಏನು ನಮ್ಗೆ ಆಗಿರಲಿ ಸರ್ಕಾರದ ಹೇಳ್ತದೆ ನಮ್ಗೆ ಏನಿರಲಿ ಅದು ಓಪನ್ ಮಾರ್ಕೆಟ್ ಅದು ಅಲ್ಲಿಂದ ಆಗ್ತದೆ ಅಂತ ಇವರು ಸರ್ಕಾರದವ್ರು ಹೇಳ್ತಾರೆ. ಸರ್ಕಾರದ ಹೊಂದಾಣಿಕೆ ಸರ್ಕಾರ ಮತ್ತು ಕಂಪ್ನಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ತದೆ ರೀ ಇದೆಲ್ಲ. ಈಗ ಪುರಿ ಅವರು ಇವತ್ತಿನ ನಮ್ಮ ಪೆಟ್ರೋಲ್ ಮಿನಿಸ್ಟರ್ ಹೇಳ್ತಾರೆ ಇಲ್ರಿ ಪಾಪ ಕಂಪ್ನಿಗಳು ದಿನನಿತ್ಯ 1000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಜಗತ್ತಲ್ಲಿ ಯಾರು ಲಾಸ್ ಮಾಡ್ಕೊಂಡು ದಂಧೆ ಮಾಡೋದಿಲ್ಲ, ಯಾವುದೇ ವ್ಯಾಪಾರಿ ಮಾಡೋದಿಲ್ಲ, ಇಲ್ಲ ಉದ್ಯೋಗ ಬಿಟ್ಬಿಡ್ತಾರೆ ಅವರು. ಅಷ್ಟು ಲಕ್ಷಣ ಮಕ್ಕಳು ಯಾಕೆ ಮಾಡ್ತಾರಪ್ಪ ಇದನ್ನು? ಆ ದಿಶೆಯಲ್ಲಿ ನಮ್ಮ ವಿಕಾಸ್ ಮೌರ್ಯ ಹೇಳಿದ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇದು ಎಲ್ಲ ಒಬ್ಬರ ಅಭಿಪ್ರಾಯ ಅಲ್ಲದು. ಹೆಚ್ಚು ಕಡಿಮೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಅವರ ಬಳಸೋದು ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್. ಹೈಯರ್ ಕ್ಲಾಸ್ ಅದರಲ್ಲೂ ಲೋವರ್ ಕ್ಲಾಸು ಬಳಸ್ತಾ ಇದ್ದಾರೆ. ಪಾಪ ಭಾಳ ಬಡವರಂತೆ ನಡ್ಕೊಂಡು ಅಲ್ಲಿ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಗಾಡಿ ಇಲ್ಲ, ಗೋಡ ಇಲ್ಲ. ಯಾರು ಇವರು? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಮತ್ತು ಬಳಸ್ತಾರೆ. ಅವರಲ್ಲಿ ಒಬ್ಬರಾದಂಥ ನಮ್ಮ ವಿಕಾಸ್ ಮೌರ್ಯ ಅವರು ನೋಡೋದಕ್ಕೆ ಭಾಳ ಶ್ರೀಮಂತರಿಗೆ ಕಾಣ್ತಾ ಇದ್ದಾರೆ. ಮಿಡಲ್ ವರ್ಗದವರು ಪಾಪ ಯಾವ ಪ್ರಮಾಣದ ದುಡ್ಡು ಕೊಡ್ತಾ ಇದ್ವಿ, ಬರೀ ಒಂದು 3 ತಿಂಗಳಿಗೆ ಹೆಚ್ಚಾಗಿದ್ದು ಮಾರ್ಯಾರ ಇವತ್ತು ಬಾಯ್ ಕೊಡ್ತಾ ಇದ್ದೀವಿ, ಲಾಸ್ ಆಯ್ತು ಅಂತೇಳಿ. ಇಲ್ಲಿ 10 ವರ್ಷದಿಂದ ಎಲ್ಲೈತಿ ಅಂತ ಕೇಳ್ತಾ ಇದ್ದಾರೆ. ಕಾರಣ ನಿಜವಾಗಿ ಕೇಳಬೇಕಾಗಿದ್ದು ನಮ್ಮ ಮೋದಿಯವ್ರನ್ನಾಯಿತು, ಅವ್ರ ಕಂಪ್ನಿಗಳನ್ನಾಯಿತು, ಈ ಕಾರ್ಪೊರೇಟ್ ಕಂಪ್ನಿಗಳನ್ನು ಕೇಳಬೇಕಾಗಿತ್ತು. ಇವತ್ತು ಪ್ರಶ್ನೆ ಮಾಡಬೇಕಾದ್ರೆ ಜನಸಾಮಾನ್ಯರದು. ಯಾಕೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಈ ಪ್ರಧಾನಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಅವೇನು ಪೆಟ್ರೋಲ್ ಮಿನಿಸ್ಟರ್ ಪುರಿಯವರಾಗಿರಲಿ, ಮತ್ತಾರು ಇರಲಿ, ಇವರೆಲ್ಲರೂ ಕೇಳೋದು ಒಂದು ಕಳೆದ 10-12 ವರ್ಷದಿಂದ ನೀವು ಲಾಭ ಮಾಡ್ಕೊಂಡು ಬಂದಿದ್ದೀರಿ. ಏನು ಇದೊಂದಿಷ್ಟು 3-4 ದಿನಕ್ಕೆ ಏನು ಅಂತೇಳಿ ಜೊತೆಗೆ ಇದಕ್ಕೆ ಪರಿಹಾರ ಹುಡ್ಕುವಂಥ ಸಮಯ ಬರ್ಬೋದು. ಆದ್ರೆ ಇನ್ನೊಂದು ಮಾತು ಲಾಸ್ಟಿಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ನಮ್ಮ ಗಮನಕ್ಕೆ ಬಂದಂಥದ್ದು ಬೇರೆ ದೇಶಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಮಾತಾಡೋದು ನೋಡಿದಾಗ ಮೋದಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬೇರೆ ಬೇರೆ 50% ಏನಿದ್ರೆ ಹಂಗೆ ಹಿಂಗೆ ಮಾತಾಡ್ತಾರೆ.